ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂಗೆ ದರ್ಶನ್ ಪರ ವಕಾಲತ್ತಿನಿಂದ ನಿವೃತ್ತಿಯನ್ನ ಬಯಸಿದ್ದಾರೆ ವಕೀಲ ಸುನಿಲ್. ದರ್ಶನ್ ಪರ ವಕಾಲತ್ತು ವಹಿಸಲ್ಲ ಅಂತ ಕೋರ್ಟ್ಗೀಗ ಮೆಮೊ ಸಲ್ಲಿಕೆ ಮಾಡಿದ್ದಾರೆ ವಕೀಲ ಸುನಿಲ್ ಅವರು. ಇದುವರೆಗೂ ವಕಾಲತ್ತನ್ನ ವಾದಗಳನ್ನ ಮಾಡಿಕೊಂಡು ಬಂದಿದ್ದು ಈ ಪ್ರಕರಣದಲ್ಲಿ ದರ್ಶನ್ ಪರವಾಗಿ. ಈಗ ಅವರು ನಿವೃತ್ತಿಯನ್ನ ಬಯಸಿ ಮೆಮೊ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. 59ನೇ SCCH ಕೋರ್ಟ್ಗೆ ಮೆಮೊ ಸಲ್ಲಿಕೆ ಆಗಿದೆ ವಕೀಲ ಸುನಿಲ್ ಅವರ ಕಡೆಯಿಂದ. ಇನ್ನು ಮುಂದೆ ಪ್ರಕರಣ ಮುನ್ನಡೆಸ್ತಾ ಇರೋದು ವಕೀಲ ಅಜ್ಮದ್ ಪಾಷಾ. ದರ್ಶನ್ ಪ್ರಕರಣವನ್ನ ಅಜ್ಮದ್ ಪಾಷಾ ಹಿರಿಯ ವಕೀಲರು ಮುನ್ನಡೆಸಲಿದ್ದಾರೆ. 59ನೇ SCCH ಕೋರ್ಟ್ಗೆ ಈ ಸಂಬಂಧಪಟ್ಟಂಗೆ ಮೆಮೊ ಸಲ್ಲಿಕೆಯಾಗಿದೆ. ಹಿರಿಯ ವಕೀಲ ಅಜ್ಮದ್ ಪಾಷಾ ಇನ್ನು ಮುಂದೆ ದರ್ಶನ್ ಈ ಒಂದು ಏನು ಕೊಲೆ ಪ್ರಕರಣ ಕೇಸ್ ತನಿಖೆ ನಡೀತಾ ಇದೆ ಅದರ ವಕಾಲತ್ತನ್ನ ವಹಿಸಲಿದ್ದಾರೆ ಅಜ್ಮದ್ ಪಾಷಾ. ಆದರೆ ಇದುವರೆಗೂ ಈ ಪ್ರಕರಣದ ಡೇ 1 ಇಂದ ಇಲ್ಲಿವರೆಗೂ ವಾದವನ್ನ ದರ್ಶನ್ ಪರವಾಗಿ ಮಂಡಿಸಿಕೊಂಡು ಬಂದಿದ್ದಂತ ಸುನಿಲ್ ಅವರು ಇಲ್ಲಿಂದ ವಿನಾಯಿತಿಯನ್ನ ಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಡೇ 1 ಇಂದ ಇಲ್ಲಿವರೆಗೂ ವಕಾಲತ್ತನ್ನು ವಹಿಸಿದ್ದಂಥ ವಕೀಲ ಸುನಿಲ್ ಅವರು ನಿವೃತ್ತಿಯನ್ನು ಬಯಸಿ ಮೆಮೊ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಒಂದು ಕಡೆ ಟ್ರಯಲ್ ರನ್ ನಡೀತಾ ಇದೆ ಕೋರ್ಟಲ್ಲಿ. 1 ವರ್ಷಗಳ ಕಾಲಾವಧಿ ಇದೆ. ಈ ಸಂದರ್ಭದಲ್ಲಿ ಈ ಬೆಳವಣಿಗೆ ಕೇಸ್ ಮೇಲೆ ಇನ್ನು ಮುಂದೆ ಯಾವ ರೀತಿಯಾದಂತಹ ಎಫೆಕ್ಟ್ ಬೀಳಬಹುದು ಅಂತ ಅನ್ಸುತ್ತೆ? ಅರುಣ್, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಡೇ 1 ನಿಂದ ಇದುವರೆಗೂ ಕೂಡ ದರ್ಶನ್ ಪರವಾಗಿ ಎಲ್ಲ ಒಂದು ಕೇಸ್ಗಳಲ್ಲೂ ಕೂಡ ವಕಾಲತನ್ನು ಹಾಕ್ತಾ ಇದ್ದಂಥದ್ದು ವಕೀಲ ಸುನಿಲ್ ಕುಮಾರ್ ಅವರು. ಆದರೆ ಈ ಒಂದು ಟ್ರಯಲ್ ಸಂದರ್ಭದಲ್ಲಿ ಆಗಿರ್ಬೋದು, ಹೈಕೋರ್ಟ್ ಕೇಸಸ್ ಆಗಿರ್ಬೋದು, ಅಥವಾ ರಾಜತಿಥ್ಯ ಒಂದು ಕೇಸಸ್ ಆಗಿರ್ಬೋದು, ಅಥವಾ ಅವರ ತೋಟದ ಒಂದು ವಿಚಾರವಾಗಿ ಕೂಡ ಇವರು ಕೇಸ್ ಏನು ನಡೆಸ್ತಾ ಇದ್ರು. ಹಿರಿಯ ಅಂದರೆ ಅವರ ವಕೀಲ ಸುನಿಲ್ ಅವರ ಕೇಸನ್ನ ಎಲ್ಲ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ರು. ಇದುವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಇವರೇ ಸೀನಿಯರ್ ಅಡ್ವೊಕೇಟ್ ಅನ್ನು ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದು ಫೈಟ್ ಮಾಡುವಂತ ಕೆಲಸವನ್ನ ಇವರೇ ಮಾಡ್ತಾ ಇರುವಂತದ್ದು. ಅನಂತರ CV ನಾಗೇಶ್ ಅವರನ್ನು ಕೂಡ ಇದೇ ಒಂದು ಸುನಿಲ್ ಅವರು ಕೂಡ ಅವರನ್ನ ನೇಮಕ ಮಾಡಿಕೊಂಡು ಈ ಕೇಸನ್ನ ಹೈಕೋರ್ಟ್ ಅಲ್ಲಿ ಜಾಮೀನು ಕೆಲಸ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈಗ ತತ್ಕ್ಷಣದಲ್ಲಿ ಈಗ ಒಂದು ಅವರು ಈ ಪ್ರಕರಣದಿಂದ ನಾವು ಯಾವುದೇ ರೀತಿ ಟ್ರಯಲ್ ಆಗಿರ್ಬೋದು, ದರ್ಶನ್ ಸಂಬಂಧಪಟ್ಟಂತ ಯಾವುದೇ ಪ್ರಕರಣಗಳಲ್ಲೂ ಕೂಡ ತಾನು ವಕಾಲತ್ತನ್ನ ಮಾಡೋದಿಲ್ಲ ಅಂತೇಳಿ 59ನೇ SCCH ಕೋರ್ಟ್ಗೆ ಇವತ್ತು ಮೆಮೋವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ನಿವೃತ್ತಿಯನ್ನ ತೆಗೆದುಕೊಂಡಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣದಲ್ಲಿ ನಾನು ಇನ್ನು ಮುಂದೆ ವಕಾಲತ್ತನ್ನ ಹಾಕೋದಿಲ್ಲ ಅಂತೇಳಿ, ಮತ್ತೆ ಟ್ರಯಲ್ ಆಗಿರ್ಬೋದು, ಯಾವುದೇ ಪ್ರಕರಣದಲ್ಲಿ ದರ್ಶನ್ ಸಂಬಂಧಪಟ್ಟಂತ ಯಾವುದೇ ಕೇಸ್ಗಳಲ್ಲಿ ಕೂಡ ತಾನು ಬರೋದಿಲ್ಲ ಅಂತೇಳಿ ಅವರು ಒಂದು ಮೆಮೋವನ್ನ ಈಗ ರಿಟೈರ್ಮೆಂಟ್ ಸಭಾ ಇದನ್ನ ಒಂದು ಮೆಮೋವನ್ನ ಸಬ್ಮಿಟ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಈ ಪ್ರಕರಣದಲ್ಲಿ ದರ್ಶನ್ ಅವರ ಒಂದು ಕೊಲೆ ಕೇಸ್ ಅಲ್ಲದೆ ಟ್ರಯಲ್ ಏನು ನಡೀತಾ ಇದೆ, ಈ ಒಂದು ಪ್ರಕರಣ ಅಲ್ಲದೆ ದರ್ಶನ್ ಸಂಬಂಧಪಟ್ಟಂತ ಎಲ್ಲ ಪ್ರಕರಣಗಳಲ್ಲೂ ಇನ್ನು ಮುಂದೆ ಹಿರಿಯ ವಕೀಲರಾಗಿರುವಂತ ಅಹ್ಮದ್ ಪಾಷಾ ಅವರು ಈ ಒಂದು ಕೇಸನ್ನ ಅವರು ಟ್ರಯಲ್ ಮಾಡುವಂತ ನಿಟ್ಟಿನಲ್ಲಿ ಕೇಸನ್ನ ನಡೆಸೋದಕ್ಕೆ ಈಗ ಮುಂದಾಗಿರುವಂತದ್ದು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇವರನ್ನ ಹಿರಿಯ ವಕೀಲರಾಗಿರುವಂತ ಅಹ್ಮದ್ ಪಾಷಾ ಅವರನ್ನ ಕೂಡ ನೇಮಕ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಅವರು ನಡೆಸುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಿರಿಯ ವಕೀಲರ ಅಹ್ಮದ್ ಪಾಷಾ ಅವರು ಅಷ್ಟು ಸುಲಭ ಅಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಅತ್ಯ ಒಂದು ಚಾತುರ್ಯವನ್ನ ಹೊಂದಿರುವಂತದ್ದು. ಹಿಂದೆ ಕೂಡ ಸಾಕಷ್ಟು ಹಿನ್ನೆಲೆ ಅವರ ಇರುವಂತದ್ದು. ಹಿಂದೆ ಕುಮಾರಸ್ವಾಮಿ ಅವರ ಪ್ರಕರಣಗಳನ್ನು ಕೂಡ ನಡೆಸಿದಂಥವರು. ಆ ಹೆಗ್ಗಳಿಕೆ ಇದೆ ಅಹ್ಮದ್ ಪಾಷಾ ಅವರ ಮೇಲೆ ಇದೆ. ಮತ್ತೆ ತುಂಬಾ ಕ್ರಿಮಿನಲ್ ಪ್ರಕರಣಗಳನ್ನ ತುಂಬಾ ಚೆನ್ನಾಗಿ ನಡೆಸಂತ ಅವರ ಹೆಸರು ಕೂಡ ಇವರ ಮೇಲೆ ಇರುವಂತದ್ದು. ಹೀಗಾಗಿ ವಿಜಯಲಕ್ಷ್ಮಿ ಅವರು ಇವರನ್ನ ಕೂಡ ನೇಮಕ ಮಾಡಿದ್ದಾರೆ. ಇನ್ಮೇಲೆ ಟ್ರಯಲ್ ಸಂದರ್ಭದಲ್ಲಿ ಅವರನ್ನ ನೇಮಕ ಮಾಡ್ಕೊಳ್ತಾ ನೋಡ್ಬೇಕು ಇನ್ನು ಬೆಳವಣಿಗೆ. ಟ್ರಯಲ್ ಸಂದರ್ಭದಲ್ಲಿ ಈಗ ಪ್ರಾಸಿಕ್ಯೂಷನ್ ಪರವಾಗಿ ಈಗ ಇನ್ನೂ ಕೂಡ ಸಾಕ್ಷಿಗಳ ಎವಿಡೆನ್ಸ್ ಕೂಡ ಇನ್ನ ನಡೀತಾ ಇರುವಂತದ್ದು. ಈಗ ಇವರು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣದ ಟ್ರಯಲ್ ವಿಚಾರ ಏನಿದೆ, ವಿಚಾರಣೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಬಹಳ ಕುತೂಹಲ ಇರುವಂತದ್ದು. ಇನ್ನು ಮುಂದಿನ ಟ್ರಯಲ್ಗಳ ಸಂದರ್ಭದಲ್ಲಿ ಇವರು ಯಾವ ತರ ಒಂದು ಎವಿಡೆನ್ಸ್ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಮತ್ತೆ ಮುಂದಿನ ಬೆಳವಣಿಗೆ. ಯಾಕಂದ್ರೆ 1 ವರ್ಷದ ಅವಧಿಯಾಗಿ ಒಳಗಡೆ ಆಗಿ ಈಗ ಟ್ರಯಲ್ ಪೂರ್ಣ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಇವರು ಕೂಡ ಎಂಟ್ರಿ ಆಗಿರುವಂತದ್ದು ಈ ಪ್ರಕರಣದಲ್ಲಿ ಏನ್ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಅರುಣ್. ಓಕೆ, ಈಗ ಅಹ್ಮದ್ ಪಾಷಾ ಅವರ ಎಂಟ್ರಿಯಿಂದ ಪ್ಲಸ್ ಮೈನಸ್ ಅನ್ನುವಂಥ ವಿಚಾರವಾಗಿ, ಯಾಕಂದ್ರೆ ನೀವು ಈಗಾಗಲೇ ಹೇಳಿದಂಗೆ ಕ್ರಿಮಿನಲ್ ಲಾಯರ್ ಆಗಿರೋದ್ರಿಂದ ಬಹಳ ಪ್ರಮುಖವಾದಂಥ ಕೇಸ್ಗಳನ್ನು ಅವರು ಮುನ್ನಡೆಸಿದ್ದಾರೆ. ಸೊ ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗಬಹುದು ಅಂತ ಅನ್ಸುತ್ತೆ? ಯಾಕಂದ್ರೆ ಇಲ್ಲಿವರೆಗೂ ಅನೇಕ ಬಾರಿ ಕೋರ್ಟ್ ಮೊರೆ ಹೋದಾಗ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಫೇಲ್ಯೂರ್ಗಳನ್ನು ದರ್ಶನ್ ಕಂಡಾಗಿದೆ. ಬಟ್ ಈ ಲಾಯರ್ ಎಂಟ್ರಿಯಿಂದ ಏನಾಗಬಹುದು ಅಂತ ಅನ್ಸುತ್ತೆ?
ಅರುಣ್, ಕೋರ್ಟ್ ಬೆಳವಣಿಗೆಗಳಾಗಿರ್ಬೋದು, ವಕೀಲರ ವಾದ ಪ್ರತಿವಾದಗಳ ಒಂದು ವಿಚಾರ, ಅಲ್ಲಿ ನ್ಯಾಯಾಧೀಶರ ಒಂದು ವಿವೇಚನೆ ಆಗಿರ್ಬೋದು, ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ನಿರ್ದಿಷ್ಟವಾಗಿ ಏನು ಕೂಡ ಅದನ್ನ ಊಹೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಹಿಂದೆ ಇದ್ದಂಥ CV ನಾಗೇಶ್ ಅವರ ಒಂದು ವಕಾಲತ್ತೇನಿತ್ತು, ಅವರು ಕೂಡ ಏನು ಹೈಕೋರ್ಟ್ ಅಲ್ಲಿ ಮಾಡಿದಂಥ ವಾದ ಆಗಿರ್ಬೋದು, ದರ್ಶನ ವಿಚಾರದಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳಿತ್ತು. ಈಗ ಟ್ರಯಲ್ ಸಂದರ್ಭದಲ್ಲೂ ಕೂಡ ಸುನಿಲ್ ಅವರು ಅದ್ರ ವಕಾಲತ್ತನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ಎಲ್ಲೂ ಕೂಡ ಅಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ತುಂಬಾ ಬಲವಾಗಿತ್ತು, ಅವರ ಎವಿಡೆನ್ಸ್ಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು, ಆ ಮೂಲಕವಾಗಿ ಅವರು ಅದನ್ನ ಫೈಟ್ ಮಾಡ್ಕೊಂಡು ಬಂದ್ರು. ಆನಂತರ ಈಗ ಇರುವಂತ ಒಂದು ವಿಚಾರ ಅಂತಂದ್ರೆ ಅವರ ವೈಯಕ್ತಿಕವಾಗಿ ಅವರು ಅದರಿಂದ ಪ್ರಕರಣದಲ್ಲಿ ಅವರಿಬ್ಬರು ಆರೋಪಿತರಾಗಿರ್ಬೋದು, ಅವರ ಕಕ್ಷಿದಾರರ ಪರವಾಗಿ ವಕಾಲತ್ತನ್ನು ವಹಿಸ್ಕೊಂಡಿರುವಂಥದ್ದು ಬೇಡ ಅಂತೇಳಿ ಅವರೀಗ ವಾಪಸ್ಸನ್ನ ಪಡ್ಕೊಂಡಿದ್ದಾರೆ. ಈಗ ಅಶ್ಮತ್ ಪಾಷ್ ಅವರು ಏನಿದ್ದಾರೆ, ಅಶ್ಮತ್ ಪಾಷ್ ಅವರು ಈ ಒಂದು ವಕಾಲತ್ತನ್ನ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಅವರು ಕೂಡ ಇಲ್ಲಿ ತುಂಬಾ ದಿನಗಳಿಂದಲೂ ಕೂಡ ಅವರು ಈ ಪ್ರಕರಣದಿಂದ ಹಿಂಪಡ್ಕೊಳ್ತಾರೆ ಅಂತ ತುಂಬಾ ದಿನಗಳಿಂದ ಹೇಳ್ತಲಾಗ್ತಾ ಇತ್ತು. ಹೀಗಾಗಿ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ದಾಖಲೆಗಳಾಗಿರ್ಬೋದು, ಅವರ ಮೇಲಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದೆ, ಇದರ ಲೂಪ್ ಹೋಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಇದರ ಅಧ್ಯಯನ ಮಾಡಿ ಈಗ ಕೇಸನ್ನ ಈಗ ಅಶ್ಮತ್ ಪಾಷ್ ಅವರು ತೆಗೆದುಕೊಂಡಿದ್ದಾರೆ. ನೋಡ್ಬೇಕಾಗುತ್ತೆ ಈಗ ಈ ಪ್ರಕರಣದಲ್ಲಿ ಅವ್ರು ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರು ಯಾವ ತರ ಇದನ್ನ ಸ್ಟಡಿ ಮಾಡಿದ್ದಾರೆ ಈ ಪ್ರಕರಣವನ್ನ. ಆ ನಿಟ್ಟಿನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಇದು ಕೂಡ ನೋಡ್ಬೇಕಾಗುತ್ತೆ. ಕೋರ್ಟಲ್ಲಿ ಏನ್ ಬೆಳವಣಿಗೆಗಳಾಗುತ್ತೆ ಅದ್ರ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.